ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲವ ಸರ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಲವಲವಿಕೆ ಜ್ಞಾನ ಮಂಟಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಏನು ಸರ್ ಇವತ್ತು ರಾಗಿ ಚಿತ್ರ ತೊಗೊಂಬಂದಿದ್ದಾರೆ ಅಂತ ಹೇಳ್ತೀರಾ? ಇದು ಪ್ರತಿಯೊಬ್ಬ ರೈತರ ಮಕ್ಕಳಿಗೂ ಉಪಯೋಗ ಆಗ್ತಕ್ಕಂಥ ವಿಡಿಯೋ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬಾರ್ದು, ಆದಷ್ಟು ಹೆಚ್ಚಿನದಾಗಿ ಶೇರ್ ಮಾಡಿ. ನಾನು ಇವತ್ತು ಹೇಳೋ ವಿಷಯ ಕೆಲವರಿಗೆ ಆಲ್ರೆಡಿ ಗೊತ್ತಿರ್ಬೋದು, ಆಲ್ರೆಡಿ ಕೆಲವರು ರಿಜಿಸ್ಟರ್ ಕೂಡ ಮಾಡಿರ್ಬೋದು. ಅದೇನಪ್ಪ ಅಂದರೆ ಇಡೀ ಏಷ್ಯಾ ಖಂಡದಲ್ಲಿ ಅಥವಾ ಇಡೀ ವರ್ಲ್ಡಲ್ಲೇ ಅತಿ ಹೆಚ್ಚು ರಾಗಿ ಬೆಳೆದೇನಪ್ಪ ಅಂದರೆ ತುಮಕೂರು ಜಿಲ್ಲೆಯಲ್ಲಿ. ಇಲ್ಲಿ ಬೆಳೆದಿರ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ರಾಗಿ ಬೆಳೆದಿರ್ತಕ್ಕಂಥ ರೈತರು ಹೇಗೆ ಗೌರ್ಮೆಂಟ್ಗೆ ಈ ಒಂದು ನಮ್ಮ ರಾಗಿನ ಮಾರಬೇಕು ಮತ್ತು ಮಾರಿದ್ರೆ ಅವರು ಎಷ್ಟು ಅಮೌಂಟ್ ಕೊಡ್ತಾರೆ, ಏನೆಲ್ಲ ಅರ್ಹತೆಗಳಿದ್ದಾವೆ, ಯಾವ ರೀತಿ ಮಾರಬೇಕು ಅಂದರೆ ಅದಕ್ಕೆ ಏನೆಲ್ಲ ರೂಲ್ಸ್ಗಳಿದ್ದಾವೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ನೋಡಿ. ನೋಡಿ, ಇದು ತುಮಕೂರು ಜಿಲ್ಲಾ APMC ಕಡೆಯಿಂದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಬಿಟ್ಟಿರ್ತಕ್ಕಂಥ ಮಾಹಿತಿ. ನೀವೇನು 2025-26ನೇ ಸಾಲಿನಲ್ಲಿ ಪ್ರತಿಯೊಬ್ಬ ರೈತರು ಬೆಳೆ ಸಮೀಕ್ಷೆ ಮಾಡಿಸಿದ್ದೀರಾ. ಅವ್ರು ಮಾಡಿಸಿರೋ ಅಂಥ ರೈತರಲ್ಲಿ ನಿಮ್ಮ ಹೊಲದಲ್ಲಿ ಎಷ್ಟು ಎಕರೆಯಲ್ಲಿ ನಾವು ರಾಗಿನ ಬೆಳೆದಿದ್ದೀವಿ ಅಂತೇಳಿ ನಿಮ್ಮ ಪಾಣಿನಲ್ಲಿ ಮೆನ್ಷನ್ ಆಗಿರುತ್ತೆ. ಈ ಪ್ರತಿ ವರ್ಷ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಟೈಮಲ್ಲಿ ಬೆಳೆ ಸಮೀಕ್ಷೆ ಮಾಡ್ತಾರೆ. ಆವಾಗ ನೀವು ಎಷ್ಟು ಎಕರೆಯಲ್ಲಿ ರಾಗಿ ಬೆಳೆದಿದ್ದೀರಾ ಅಂತೇಳಿ ಪಾಣಿನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಪ್ರಕಾರ ಪ್ರತಿ ಒಬ್ಬ ವ್ಯಕ್ತಿಗೆ 1 ಎಕರೆಗೆ 10 ಕ್ವಿಂಟಲ್ನಂತೆ ಸರ್ಕಾರ ತೆಗೆದುಕೊಳ್ತದೆ. ಅದನ್ನು ನಾವು ಯಾವ ರೀತಿ ಕನ್ಫರ್ಮ್ ಮಾಡ್ಕೋಬೇಕಪ್ಪ ಅಂದರೆ, ನೀವು ತಲ್ತಾ ಇರ್ತಕ್ಕಂಥ ಕೃಷಿ ಇಲಾಖೆಗೆ ಹೋಗಿ ನೀವು FID ನಂಬರ್ ಅಥವಾ ಫ್ರೂಟ್ಸ್ ID ಅಂತ ಹೇಳಿ ತೊಗೊಂಡ್ರೆ ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ಮ ಒಂದು ಹೊಲದಲ್ಲಿ ಎಷ್ಟು ಎಕರೆಯಲ್ಲಿ ರಾಗಿ ಇದೆ, ಎಷ್ಟು ಕ್ವಿಂಟಲ್ನ ನೀವು ಮಾರ್ಬೋದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನಿಮ್ಮ ಪಾಣಿನಲ್ಲಿ ರಾಗಿ ಅಂತ ಎಂಟ್ರಿ ಇದೆಯಾ ಅಂತ ನೋಡ್ಕೋಬೇಕು. ಇದ್ದರೆ ಹೋಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಫ್ರೂಟ್ಸ್ ID ಅಥವಾ FID ನಂಬರ್ನ ನೀವು ತೊಗೊಳ್ಬೇಕು. ಎರಡನೇ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ, ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕಿನಿಂದ 11 ಸೆಂಟರ್ಗಳಲ್ಲಿ ರಾಗಿ ನೋಂದಣಿ ಕೇಂದ್ರನ ತೆರೆದಿದ್ದಾರೆ. ಅಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೇಕು. ನೋಂದಣಿ ಯಾವಾಗಿಂದ ಮಾಡ್ಕೋಬೇಕಪ್ಪ ಅಂದರೆ, ಅಕ್ಟೋಬರ್ 1ರಿಂದ ಡಿಸೆಂಬರ್ 15, ಅಂದರೆ ಇನ್ನೇನು ಇನ್ನೊಂದು 5-6 ದಿನಗಳು ಮಾತ್ರ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಶೇರ್ ಮಾಡಿ. ಅದನ್ನ ಡಿಸೆಂಬರ್ 15ರವರೆಗೂ ನೋಂದಣಿ ಮಾಡ್ಕೊಂಡಿದ್ದಾರೆ. ರಾಗಿ ಖರೀದಿ ಯಾವಾಗ ಸ್ಟಾರ್ಟ್ ಮಾಡ್ತಾರಪ್ಪ ಅಂದರೆ 2026 ಜನವರಿ 2026 ಅಂದರೆ ಬರೋ ಹೊಸ ವರ್ಷ 1ನೇ ತಾರೀಕಿಂದ ಮಾರ್ಚ್ 31, ಅಂದರೆ 3 ತಿಂಗಳ ಕಾಲ ರಾಗಿ ಖರೀದಿನ ಮಾಡ್ಕೊತಾರೆ. ಇದು ಗಮನದಲ್ಲಿರಬೇಕು ಡೇಟ್ಗಳು. ಸರ್, ಒಬ್ಬರು ಎಷ್ಟು ಮ್ಯಾಕ್ಸಿಮಮ್ನ ನೀವು ಮಾರ್ಬೋದಪ್ಪ ಅಂದರೆ, ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಅಂದರೆ 50 ಕ್ವಿಂಟಲ್ನ ಮಾರ್ಬೋದು. ಅಂದರೆ 1 ಎಕರೆಗೆ 10 ಕ್ವಿಂಟಲ್ ಅಂತೆ, ಮ್ಯಾಕ್ಸಿಮಮ್ 5 ಎಕರೆಗೆ 50 ಕ್ವಿಂಟಲ್ನ ರಾಗಿನ ನೀವು ಮಾರ್ಬೋದು. 1 ಕ್ವಿಂಟಲ್ಗೆ ಎಷ್ಟು ಅಮೌಂಟ್ ಕೊಡ್ತಾರಪ್ಪ ಅಂದರೆ 4886 ರೂಪಾಯಿ ಕೊಡ್ತಾರೆ. ದಯವಿಟ್ಟು ತುಂಬ ಕಷ್ಟಪಟ್ಟು ರಾಗಿ ಬೆಳೀತಾರೆ ಅಂತ ಗೊತ್ತು. ನಾನು ಒಬ್ಬ ರೈತರ ಮಗ ಆಗಿರೋದ್ರಿಂದ ಆ ರಾಗಿನ ಯಾವ ರೀತಿ ನಾವು ಒಳ್ಳೆಯ ರೇಟ್ಗೆ ಮಾರಬೇಕು ಅಂದರೆ ಈ ಒಂದು ನೋಂದಣಿ ಮಾಡಿಕೊಳ್ಳುವ ಕಾರ್ಯನ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರು ರೈತರು ಮಿಸ್ ಮಾಡ್ಕೊಬಾರ್ದು. ನಿಮ್ಗೆ ಇನ್ನೇನಾದರೂ ಡೌಟ್ ಇದೆಯಪ್ಪ ಅಂದರೆ, ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅವರೇ ಹೋಗಿ ಫ್ರೂಟ್ಸ್ ID ಅಂದರೆ FID ನಂಬರ್ನ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯಲ್ಲಿ ಪಡ್ಕೋಬೇಕು. ಅದೇ ವ್ಯಕ್ತಿ ಬಂದು APMC ಯಾರ್ಡ್ ಹತ್ರ ಹೆಬ್ಬೆಟ್ಟನ್ನು ಇಟ್ಟುವ ಮುಖಾಂತರ ನೋಂದಣಿ ಕಾರ್ಯನ ಮಾಡ್ಕೋಬೇಕು. ಇದು ನೆನಪಿರಲಿ. ಎರಡನೇದಾಗಿ, ಈ ಒಂದು ನೋಂದಣಿ ಕಾರ್ಯಕ್ಕೆ ಯಾವ ವ್ಯಕ್ತಿ ಬಂದಿರ್ತಾರೋ, ಹೆಬ್ಬೆಟ್ಟಿರ್ತಾರೋ, ನೀವು ಮಾರಬೇಕಾದ್ರೂ ಕೂಡ 2ನೇ ಬಾರಿ ಬಂದು ಅದೇ ವ್ಯಕ್ತಿ ನೋಂದಣಿ ಇದನ್ನು ಖರೀದಿಯನ್ನು ಮುಗಿಸಿದಾದ್ಮೇಲೆ ಒಂದು ಬಿಲ್ ಕೊಡ್ತಾರೆ, ಅದನ್ನು ತಗೊಂಡೋಗ್ಬೇಕಾಗುತ್ತೆ. ಇದು ನಿಮ್ಮ ಆಧಾರ್ ಲಿಂಕ್ನಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೋ ಅಲ್ಲಿಂದ ನಿಮಗೆ ಆ ಅಕೌಂಟಲ್ಲಿ ಅಮೌಂಟು ಜನರೇಟ್ ಆಗುತ್ತೆ. ಆ ತಕ್ಷಣವೇ ಕೊಡಲ್ಲ, ಒಂದು ಅಥವಾ 2 ತಿಂಗಳೊಳಗಾಗಿ ನಿಮ್ಮ ಅಕೌಂಟಿಗೆ ಅಮೌಂಟು ಜಮಾ ಆಗಿರುತ್ತೆ. ಇದು ಗೊತ್ತಿರಬೇಕು. ಇನ್ನೊಂದೇನಪ್ಪ ಅಂದರೆ, ನೀವು ಹಳೆ ರಾಗಿನೋ ಇಲ್ಲ ಹೊಸ ರಾಗಿನೋ ಯಾವ ರಾಗಿ ಬೇಕಾದ್ರೂ ತಗೊಂತಾರೆ ಅಂದರೆ ಖಂಡಿತ ಎಲ್ಲ ರಾಗಿನೂ ತಗೊಂತಾರೆ. ಆದರೆ ರಾಗಿ ತಗೊಳ್ಬೇಕಲ್ಲಿ ರಾಗಿ ಕೇಂದ್ರದಲ್ಲಿ ಗುಣಮಟ್ಟ ಚೆಕ್ ಮಾಡೋ ಅಂಥ ಅಧಿಕಾರಿ ಇರ್ತಾರೆ. ಆ ಅಧಿಕಾರಿ ಅದನ್ನು ಪಾಸ್ ಮಾಡಬೇಕಾಗ್ತದೆ. ಇಷ್ಟು ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಸರ್, ತುಮಕೂರು ಡಿಸ್ಟಿಕಲ್ಲಿ ಟೋಟಲ್ 11 ಕಡೆಯಲ್ಲಿ APMC ಯಾರ್ಡಲ್ಲಿ ನೀವು ಮಾರ್ಬೋದು ಅಂತ ಹೇಳಿದ್ರೆ ಅದು ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ ಅಂದರೆ, ಆಯಾ ತಾಲೂಕಿನ ಹೆಡ್ ಕ್ವಾರ್ಟರ್ನಲ್ಲಿ APMC ಯಾರ್ಡ್ ಇರುತ್ತೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ನಾನು ಯಾವ್ದಾದ್ರು ಅಂತೇಳಿ ಡಿಸ್ಪ್ಲೇ ಮಾಡ್ತೀನಿ, ಪ್ರತಿಯೊಬ್ಬರು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಪ್ರತಿಯೊಬ್ಬರು ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಒಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ ಹಿಂಭಾಗ ಇದೆ APMC, ಅಲ್ಲೋಗಿ. ಮತ್ತು ಉಳಿಯಾರ್ನಲ್ಲಿ APMC ಯಾರ್ಡ್ ಇದೆ, ಅಲ್ಲೋಗಿ. ಕುಣಗಲ್ನಲ್ಲಿ ಬೆಂಗಳೂರು ರೋಡಲ್ಲಿ ಇದೆ ಅಂತ APMC, ಅಲ್ಲಿಗೋಗಿ. ತಿಪ್ಟೂರಲ್ಲಿ APMC ಯಾರ್ಡ್ ಇದೆ, ತುರುವೇಕೆರೆಯಲ್ಲಿ APMC ಯಾರ್ಡ್ ಇದೆ, ಗುಬ್ಬಿನಲ್ಲಿ APMC ಯಾರ್ಡ್ ಇದೆ. ಆದರೆ ಮದ್ಗಿರಿ ಟೌನಲ್ಲಿಲ್ಲ, ಗೌರಿಬಿದನೂರು ರೋಡಲ್ಲಿದೆ, ಅಲ್ಲಿ ಹೋಗಬೇಕು. ಶಿರಾ ರಸ್ತೆಯಲ್ಲಿ ಶಿರಾ ಟೌನಲ್ಲಿದೆ APMC ಯಾರ್ಡು. ಕೊರಟಗೆರೆ ಟೌನಲ್ಲಿಲ್ಲ, ಇದು ನೆನಪಿರಬೇಕು. ಅಕ್ಕಿರಾಂಪುರ PDS ಹೋಗಬೇಕು. ಅಕ್ಕಿರಾಂಪುರ PDS ಹತ್ರ ಇದೆ. ಕೊರಟಗೆರೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ತುಮಕೂರಿನಲ್ಲಿ ಬಟವಾಡಿ ಹತ್ತಿರ್ತಕ್ಕಂಥ APMC ಯಾರ್ಡು. ಟೋಟಲು 11 ಕೇಂದ್ರಗಳಲ್ಲಿ ಈ ರಾಗಿನ ಕೊಂಡ್ಕೊತಾ ಇದ್ದಾರೆ. ಅಲ್ಲಿ ನೀವು ಇವನ್ನ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ಇನ್ನೊಂದು ಮಾಹಿತಿ, ನೀವು ಯಾವ ಒಂದು 11 ತಾಲೂಕಲ್ಲಿ ಹೋಗಿ ಎಲ್ಲಿ ರಿಜಿಸ್ಟರ್ ಮಾಡ್ಕೊತೀರೋ ಅಲ್ಲೇ ಹೋಗಿ ರಾಗಿನ ಮಾರಬೇಕಾಗುತ್ತೆ. ನೀವೇನಾದರೂ ಬಟವಾಡಿನಲ್ಲಿ APMC ಯಾರ್ಡಲ್ಲಿ ಅಥವಾ ಅಕ್ಕಿರಾಂಪುರ APMC ಯಾರ್ಡಲ್ಲಿ ಹೋಗ್ಬಿಟ್ಟು ನೀವು ನೋಂದಣಿ ಮಾಡಿಸಿ ಮದ್ಗಿರಿನಲ್ಲಿ ಹೋಗಿ ಮಾರ್ತೀನಿ ಅಂದರೆ ಮಾರೋದಕ್ಕೆ ಅವಕಾಶ ಇಲ್ಲ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂಥ ಮಾಹಿತಿ. ಇಷ್ಟನ್ನು ಹೇಳ್ತಾ, ಪ್ರತಿಯೊಬ್ಬರು ರೈತರ ಮಕ್ಕಳಿಗೂ ಇದು ಯೂಸ್ ಆಗುತ್ತೆ, ಪ್ರತಿಯೊಬ್ಬರು ರೈತರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ
ಈ ಮಾಹಿತಿನ ಆದಷ್ಟು ಬೇಗವಾಗಿ, ಯಾಕಂದರೆ ಇನ್ನು ಕೆಲವೇ 5-6 ದಿನ ಇರೋದ್ರಿಂದ ಆದಷ್ಟು ಬೇಗ ಈ ಒಂದು ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಅದೇ ರೀತಿ ಈ ಲವಲವಿಕೆ ಜ್ಞಾನ ಮಂಟಪ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತ ಇಂದಿನ ಮಾಹಿತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.